ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ನಿಮ್ಗೆಲ್ಲರಿಗೂ ಕೂಡ ಬೆಳಗ್ಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ನೆನ್ನೆ ಸಂಜೆ ಮಧ್ಯಾಹ್ನ 3 ಗಂಟೆಯಿಂದನೇ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆದು 23ನೇ ಕಂತಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತಾ ಬಂದಿದ್ದಾರೆ. ಹಾಗಾದ್ರೆ ನೀವು ಕೇಳ್ತೀರಾ 23ನೇ ಕಂತಿ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇರಾ, ಆದ್ರೆ ನಾವು ಅಕೌಂಟ್ ಬ್ಯಾಲೆನ್ಸ್ ನ ಚೆಕ್ ಮಾಡಿದ್ರೆ ಅಥವಾ ನಮ್ಗೆ ಯಾವುದೇ ತರದ ಮೆಸೇಜ್ ಏನು ಬರಲೇ ಇಲ್ವಲ್ಲ, ಅಮೌಂಟ್ ಕ್ರೆಡಿಟ್ ಆಗಿರೋದು ಅಂತ ಕೇಳ್ತೀರಾ. ಹಾಗಾದ್ರೆ ಹಣ ಯಾವ್ಯಾವ ಜಿಲ್ಲೆಯವರಿಗೆ ಬಂದಿದೆ, ಎಷ್ಟು ಜನರಿಗೆ ಹಣ ಬರುತ್ತೆ, ಮತ್ತೆ ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ನಿಮಗೆ ಯಾವಾಗ ಹಣ ಬಂದು ಜಮೆ ಆಗುತ್ತೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಗೊತ್ತಲ್ಲ, ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇರುತ್ತೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಸಣ್ಣ ಒಂದು ಲೈಕ್ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋನ ಗಮನ ಇಟ್ಟು ಬಂದೆ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ಕೂಡ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊತೀರಾ. ಇಲ್ಲಿ ನಮ್ಮ ಚಾನಲ್ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರಾ ಅಂದ್ರೆ ನಮ್ಮ ಚಾನಲ್ ಅಲ್ಲಿ ನಿಮ್ಗೆ ಆಗ್ಲೇ ಒಂದು ಅಪ್ಡೇಟ್ ನ ಕೊಟ್ಟಿದೆ. ಗೃಹಲಕ್ಷ್ಮಿ ಯೋಜನೆಯ ಒಂದು ಸಹಸಂಘ ಅಂತ ಒಂದು ಓಪನ್ ಆಗ್ತಿದೆ 18ನೇ ತಾರೀಕು ಅಂತ. ಆದ್ರೆ ಆ ಒಂದು ಡೇಟ್ ನ ಚೇಂಜಸ್ ನ ಮಾಡಿದ್ರು. ಇವಾಗ ಆ ಒಂದು ಯೋಜನೆ ಏನಾಗ್ತಿದೆ ಅಂದ್ರೆ ನಾಳೆ ಒಂದು ಲಾಂಚ್ ಆಗ್ತಿದೆ 28ನೇ ತಾರೀಕು. ಸಹಸಂಘ ಓಪನ್ ಮಾಡ್ತಾ ಇರೋ ಮಹಿಳೆಯರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಗೆ ಏನ್ ಬರ್ತಿದೆಯಲ್ಲ ಅದನ್ನ ನೀವು ಸೇವಿಂಗ್ ರೀತಿ ಮಾಡ್ಕೊಂಡು ಅದಕ್ಕೆ ಇಂಟ್ರೆಸ್ಟ್ ಕೂಡ ಪಡ್ಕೋಬಹುದು. ನಿಮ್ಗೆ ಏನಾದ್ರು ಬಿಸ್ನೆಸ್ ಮಾಡ್ತೀರಾ, ಏನಾದ್ರು ದೊಡ್ಡದಾಗಿ ಬೆಳಿಬೇಕು ಅನ್ನೋಂತ ಆಸೆ ಇತ್ತು ಅಂದ್ರೆ ನೀವು ಕೂಡ ಲೋನ್ ಕೂಡ ಪಡ್ಕೋಬಹುದು. ಅದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನೇನಿರುತ್ತೆ ಅದ್ರ ಬಗ್ಗೆ ಎಲ್ಲಾನು ಕೂಡ ನಿಮ್ಗೆ ನಾಳೆ ಅಪ್ಡೇಟ್ ಮಾಡ್ತಾರೆ. ಯೋಜನೆ ಲಾಂಚ್ ಆದ್ಮೇಲೆ ನಾಳೆ ಯೋಜನೆ ಲಾಂಚ್ ಆಗ್ತಿದೆ. ಆ ಒಂದು ಕಾರಣದಿಂದಾಗಿ ಏನಾಗಿದೆ ಅಂದ್ರೆ ಇವಾಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನ್ ಪೆಂಡಿಂಗ್ ಇತ್ತಲ್ಲ ಅದನ್ನೆಲ್ಲಾನು ಕೂಡ ಇವಾಗ ರಿಲೀಸ್ ಮಾಡಿದ್ರೆ. ಇವಾಗ ನಿನ್ನೆಯಿಂದನೇ ಹಣ ಬಂದು ಎಲ್ಲಾರ ಕತೆಗೂ ಕೂಡ ಜಮೆ ಆಗ್ತಿದೆ. ಇವಾಗ ನಿಮ್ಗೆ ಕಾಮನ್ ಆಗಿ ಒಂದು ಡೌಟ್ ಬರೋದೇನಂದ್ರೆ ಹಣ ಬಂದು ಜಮೆ ಆಗಿದೆ ಅಂತ ಹೇಳ್ತಾ ಇರಾ ನೀವು. ಹಾಗಾದ್ರೆ ನಮ್ಮ ಅಕೌಂಟ್ ನ ಚೆಕ್ ಮಾಡ್ತೀವಿ, ಮೊಬೈಲ್ ನ ಮೆಸೇಜ್ ನ ಚೆಕ್ ಮಾಡಿದೆ. ಈಗ ಆದ್ರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಆಗಿರ್ಲಿ, ಮೊಬೈಲ್ ಅಲ್ಲಿ ಯಾವುದೇ ತರದ ಒಂದು ಏನು ಮೆಸೇಜ್ ಬಂದಿಲ್ವಲ್ಲ, ಅಮೌಂಟ್ ಕ್ರೆಡಿಟ್ ಆಗಿರೋದು ನಮ್ಗೆ ಹಣ ಬಂದಿಲ್ವಲ್ಲ ಅಂತ ಕೇಳ್ತೀರಾ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆಯಲ್ಲ 23ನೇ ಕಂತು 2,000 ರೂಪಾಯಿ ಬಂದ್ಬಿಟ್ಟು ಇವಾಗ ನಿನ್ನೆ ಸಂಜೆ ಮಧ್ಯಾಹ್ನ 3 ಗಂಟೆಯಿಂದನೇ ಬಿಡುಗಡೆ ಆಗಿದೆ. ಮತ್ತೆ ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಬರುವಂತ ಡೌಟ್ ಏನಂದ್ರೆ ಹಾಗಾದ್ರೆ ಎಷ್ಟು ಜನರಿಗೆ ಹಣನ ಬಿಡುಗಡೆನ ಮಾಡಿದರೆ, ಇವಾಗ ನಮ್ಮ ಜಿಲ್ಲೆಯವರಿಗೆ ನಮಗೆ ಯಾವಾಗ ಹಣ ಬರುತ್ತೆ ಅಂತ ನೀವು ಕೇಳ್ತೀರಾ. ಇಲ್ಲಿ ನಿನ್ನೆ ಹಣ ಏನಾಗಿದೆ ಅಂದ್ರೆ 5ರಿಂದ 10% ಜನರಿಗೆ ಹಣನ ಬಿಡುಗಡೆನ ಮಾಡಿದ್ದಾರೆ. ಇವಾಗ ಯಾವ್ಯಾವ ಜಿಲ್ಲೆಯವರಿಗೆ ಹಣ ಬಂದಿದೆ ಅನ್ನೋದು ನಿಮ್ಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ಜಾಸ್ತಿ ಜನರಿಗೆ ಹಣ ಬಂದಿರೋದು ಬೆಂಗಳೂರು ಗ್ರಾಮಾಂತರ ಏನಿದಾರಲ್ಲ ಆ ಒಂದು ಜಿಲ್ಲೆಯವರಿಗೆ ಜಾಸ್ತಿ ಬಂದಿದೆ. ಅದು ಬಿಟ್ಟರೆ ರಾಯಚೂರು, ಬೆಳಗಾವಿ, ಮೈಸೂರು, ಮಂಡ್ಯ ಇಲ್ಲಿ ಸ್ವಲ್ಪ ಜನರಿಗೆ ಮಾತ್ರ ಹಣ ಬಂದಿದೆ. ಮತ್ತೆ ನಿಮಗೆ ಯಾರ್ಯಾರಿಗೆ ಹಣ ಬಂದಿದೆಯಲ್ಲ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಮಾಡ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಮ್ದು ಈ ಒಂದು ಜಿಲ್ಲೆ ಈ ಒಂದು ಸಮಯಕ್ಕೆ ಇಷ್ಟು ಹಣ ಬಂತು ಅಂತ. ಅದರಿಂದ ಏನಾಗುತ್ತೆ ಅಂದ್ರೆ ಕಮೆಂಟ್ ನೋಡ್ಬಿಟ್ಟು ಬೇರೆಯವ್ರಿಗೊಂದು ಭರವಸೆ ಬರುತ್ತೆ, ಇವ್ರಿಗೂ ಹಣ ಬಂದಿದೆ, ಇವಾಗ ನನ್ಗೆ ಇನ್ನೊಂದು 2 ದಿನದಲ್ಲಿ ಬರ್ಬೋದು ಅಥವಾ ಇವತ್ತು ನನಗೂ ಕೂಡ ಹಣ ಬರ್ಬೋದು ಅನ್ನೋದು ಅವ್ರಿಗೊಂದು ಭರವಸೆ ಸಿಗುತ್ತೆ. ಅದಕ್ಕೋಸ್ಕರ ಹಣ ಬಂದಿರೋರು ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಮಾಡ್ಬಿಟ್ಟು ಕಮೆಂಟ್ ಮಾಡಿ. ಮತ್ತೆ ಇವಾಗ ನಿಮ್ಗೆ ಯಾರ್ಯಾರಿಗೆ ಹಣ ಬಂದಿರಲ್ವಲ್ಲ ನೀವು ಯಾರು ಕೂಡ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇವಾಗ ನಿನ್ನೆ ಸಂಜೆಯಿಂದನೇ ಹಣ ಬಿಡುಗಡೆ ಆಗಿರೋದ್ರಿಂದ ನಿನ್ನೆ ಏನ್ ಮಾಡಿರ್ತಾರೆ ಅಂದ್ರೆ ಟೆಸ್ಟಿಂಗ್ ಆಗಿ ಸ್ವಲ್ಪ ಜನರಿಗೆ ಮಾತ್ರ ಹಣನ ಬಿಡುಗಡೆ ಮಾಡಿರ್ತಾರೆ. ನಾಳೆ ಯೋಜನೆ ಒಂದು ಹೊಸದಾಗಿ ಲಾಂಚ್ ಆಗ್ತಾ ಇರೋದ್ರಿಂದ ಇವಾಗ ಹಣ ಹಾಕಿದ್ರೆ ನೀವೆಲ್ಲರೂ ಕೂಡ ಒಂದು ಯೋಜನೆಗೆ ಹಣ ಕಟ್ತೀರಾ. ಆ ಒಂದು ಉದ್ದೇಶ ಇಟ್ಕೊಂಡು ನಿಮ್ಗೆ ಹಣನ ಸ್ವಲ್ಪ ಬೇಗ ರಿಲೀಸ್ ಮಾಡಿದಾರೆ ಈ ತಿಂಗಳು. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಯಾರ್ಯಾರಿಗೆ ನಿನ್ನೆ ಹಣ ಬಂದಿಲ್ಲ ಇವತ್ತು ಬೆಳಿಗ್ಗೆ 11:30 ರಾತ್ರಿ ಒಂದು 10 ಗಂಟೆ ಒಳಗಡೆನೆ ನಿಮ್ಗೆ ಹಣ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಅಲ್ಲಿ ನಿಮ್ಗೆ ನಾಳೆಯಿಂದನೂ ಕೂಡ ಬರುತ್ತೆ ಹಣ ತಿರ್ಗಾ. ಅದರಿಂದ ಏನು ತಲೆ ಕೆಡಿಸ್ಕೊಬೇಡಿ. ಇವಾಗ ಕಂಟಿನ್ಯೂಸ್ ಆಗಿ ನಿಮ್ಗೆ ಹಣ ಬಿಡುಗಡೆ ಆಗ್ತಾ ಹೋಗುತ್ತೆ. ಈ ತಿಂಗಳು ಕೊನೆಯಷ್ಟರಲ್ಲಿ ನೀವೆಲ್ಲರೂ ಕೂಡ ಹಣನ ಪಡ್ಕೋತೀರಾ. ಆದ್ರೆ ಇವತ್ತು ನಿಮ್ಗೆ ಜಾಸ್ತಿ ಜನರಿಗೆ ಹಣ ಬರುವಂತ ಚಾನ್ಸಸ್ ಇರುತ್ತೆ, ಒಂದು 50ರಿಂದ 60% ಜನರಿಗೆ. ಮತ್ತೆ ಈ ಒಂದು ವಿಡಿಯೋನ ಎಲ್ಲಾ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ, ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆದಷ್ಟು ಬೇಗ ಬರುತ್ತೆ ಅನ್ನೋದನ್ನ ತಿಳಿಸಿ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.